ಕೋಳಿ ನಕ್ರ ಮಾಡ್ತ್ಯಾ ಶಿವು ನಕ್ರ ನಮ್ಮ ಹತ್ರನೇ ಮಾಡ್ತಾನೆ ನೋಡ್ಕೊಳ್ಳಿ ಲೇ ಏನು ಸರ್ ಲೂಸ್ ಮಾತಾವ್ರೆ ಓಡಲ್ವ ನೀವು ಲೈಫಲ್ಲೇ ಹೊಡೆದಿರಂಗಾಗ್ಬಿಟ್ಟಿಲ್ಲ ನೀನು ಕೂತ್ಕ ಏನೋ ಚುಟಿ ಹೇಳ ಕೂತ್ಕೊಳ್ಳೋ ಈ ಏರಿಯಾಗೆ ಫುಲ್ಲು ಫೇಮಸ್ ಅಲ್ಲ ನೀವು ಸಿಗರೇಟ್ಗಳು ಸುಮ್ಮನೆ ಕೂತ್ಕೊಂಡು ಹೋಗೋರು ಬರೋರು ನೋಡ್ತಾ ಇರೋದು ಅಣ್ಣಮ್ಮನ ಕೂರಿಸೋದು ಗಣೇಶನ ಮುಳುಗಿಸೋದು ಫುಲ್ಲು ರೌಡಿಸಮ್ ಅಲ್ಲ ಕೊನೆಗೊಂದು ದಿವಸ ಎಲೆಕ್ಷನ್ ಕೈ ಮುಗಿತಾ ಇರೋದು ಒಂದು ದೊಡ್ಡ ಕಟೌಟ್ ಹಾಕ್ಕೊಂಡು ಯಾವನೋ ತಲೆ ಮಾಸ್ತವನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಬೋರ್ಡ್ ಹಾಕ್ಬಿಡೋದು ಏನೋ ಬ್ಲ್ಯಾಕ್ ಕೋಬ್ರಾ ಇವನ್ ಜೊತೆ ಫಿಕ್ಸ್ ಆಗ್ಬಿಟ್ಟಿದ್ಯಾ ಈ ಟ್ರೈನಿಂಗಾ ಏನ್ ಮಾಡೋದು ಸಾ ಹೊಟ್ಟೆಪಾಡು ನಾನು ಓದಿದ್ದೀನ ಬರ್ದಿದ್ದೀನ ಇವ್ನು ಕಾಸು ಕೊಡ್ತೀನಿ ಜೊತೆಲಿರು ಅಂದ ಅದಕ್ಕೆ ಜೊತೆಲಿದ್ದೀನಿ ಸಾ ಎಷ್ಟು ಜನಕ್ಕೂ ಇದೆ ನೀನು ಅಯ್ಯೋ ಅಂಥದ್ದೆಲ್ಲ ನಾನೇನು ಮಾಡಿಲ್ಲ ಸರ್ ಇವ್ನು ಸುಮಾರು ಜನ ದುಡ್ಡು ಕೊಡ್ಬೇಕಲ್ಲ ಅವ್ರ ಜೊತೆಲಿರ್ತೀನಿ ಅಷ್ಟೇ ಏನೋ ಫೈನಾನ್ಸ್ ಬೇರೆ ಬಿಟ್ಟಿದ್ಯಾ ನೀನು ಸರಿ ದೋಪೆಲ್ಲ ಒಂದು ತೋರಿಸು ಸರ್ ತಡಿಯೋ ತೋರಿಸು ಬೇಡ ಸರ್ ಜೋಡಿ ಕೊಲೆ ಮಾಡ್ಬಿಟ್ಟು ಬಂದು ಮಲಗಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತಾ ಓಯ್ ನೆನ್ನೆ ನೀನಿದ್ದೇನೋ ಅವನ ಜೊತೆಗೆ ಇದೆಲ್ಲ ಮಲಗೋ ಜಾಗನೇನಲ್ಲೇ ಥೂ ನಿನ್ನ ಬಿಟ್ಬಿಡಿ ಸರ್ ಹೌದು ಯಾವ ಲೋಕಲ್ ಕುಡಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತಾ ನನಗೂ ಸುಮಾರು ದಿವಸದಿಂದ ನಿದ್ದೆ ಇಲ್ಲ ಓಯ್ ಬಂದ್ರು ಇಲ್ಲಿ ಇದೇ ಲೊಕೇಶನ್ನು ಆದರೆ ಬೇರೆ ಬೇಸಿನ್ನು ಇದೇ ಪೊಸಿಷನ್ ನಾಳೆ ನೀನು ಎಲ್ಲ ಹೋಗ್ಬಿಡ್ತೀರಾ ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಜನನ ಆಗಿದೆ ಮರಣದ ಡೇಟ್ ಬರೆದ್ಬಿಡ್ತೀನಿ ಲೇ ಒಂದ್ಸಲನಾದ್ರೂ ಶಿವನ ನನಗೆ ಬಿಟ್ಕೊಡೆ ನಾನಾದ್ರೂ ಸೀರಿಯಸ್ ಆಗಿ ಟ್ರೈ ಮಾಡ್ತೀನಿ. ದೀಪಾ ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿದೀನಿ ನಾನು. ಪೂರ್ಣಿ ನಿಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ್ಯ ಅಂದ್ರೂ ಅವನ ಜೊತೆಲೇ ಇರ್ತ್ಯ. ಒಂದ್ ಕೆಲಸ ಮಾಡು, ಮೊದ್ಲು ಅವನ್ನ ಬಿಟ್ಪಾ, ನನ್ ಜೊತೆ ಹಾಸ್ಟೆಲ್ನಲ್ಲಿರು. ದುಡ್ಡು ಯಾರು ಕೊಡ್ತಾರೆ? ದುಡ್ಡು ಕೊಟ್ರು ನಾನು ಬರಲ್ಲ. ಶಿವಗೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಅದನ್ನೇ ಕಣೆ ನನ್ ಲವ್ ಅಂದಿದ್ದು. ದೀಪಾ ಹಿಂಸೆ ಮಾಡ್ಬೇಡ, ಆ ಥರದ್ದು ಏನೂ ಇಲ್ಲ. ಶಿವು ಶಿವು ಸುಮ್ಮನೆ ಮೈಕೆಲ್ಲ ನೋವು, ಕೋಪ ಬರ್ಸ್ಬೇಡ. ಅಯ್ಯೋ ನಿನ್ನ ಮಕ ಮುಚ್ಚಿ ನಿನ್ನ ಎಗರು ಬಿದ್ದಾಗ ಹೋಗು. ಗೊರ್ಕೆ ಸೌಂಡ್ ಕೇಳಕ್ಕಾಗಲ್ಲಪ್ಪ. ನೀನಾ? ನಾನು ನಮ್ಮ ಅವ್ವ ಅನ್ಕೊಂಡೆ. ಥೂ, ಹೆಂಗ್ ಗೊರ್ಕೆ ಹೊಡಿತೀಯ ಗೊತ್ತಾ ನೀನು? ನಾನಾ? ಗೊರ್ಕೆನಾ? ಯಾವ್ದೋ ರೈಲೋ ಪೈಲೋ ಹೋಗಿರ್ಬೇಕು, ಹೋಗು. ಕುರುಬಳು ಚೆನ್ನಾಗಿ ಕಾಣಿಸ್ತೀಯ ನೋಡಪ್ಪ. ಇದುವರೆಗೂ ಮಲ್ಬಿಟ್ಟಿದ್ದೀನಿ, ಸತ್ತಣ್ಣ ನೋಡ್ಕೊಂಡ್ ಬರ್ತೀನಿ ತಾಳು. ಶಿವು, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೋ. ಏಯ್ ಇದೆಳೋ, ನೋಡು ಪೇಪರ್ನಲ್ಲಿ ನಿನ್ ಫೋಟೋ ಹಾಕಿದ್ದಾರೆ ನೋಡು. ಈಗ ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಲೂಸ್ದು ಆ ಹುಡುಗರೆಲ್ಲ ಫೋಟೋ ತೆಗಿತಾ ಇದ್ರಲ್ಲ, ನೋಡಿದೆ. ನಾನು ಯಾವತ್ತು ಫೋಟೋ ತೆಗೆಸ್ಕೊಂಡಿರ್ಲಿಲ್ಲ, ಹೋಗಿ ನಿಂತ್ಕೊಂಡೆ ತೆಗೆದ್ರು. ಚೆನ್ನಾಗೈತಲ್ಲ. ಏನಂತ ಬರ್ತಾರೆ ಇದರಲ್ಲಿ? ರೌಡಿಗಳು, ಕದೀಮ್ರು, ಕಳ್ಳರು, ರೇಪಿಸ್ ಅಂತ ಬರ್ದಿದ್ದಾರೆ ನೋಡು. ಏತು, ನಾನಂತ ಕೆಲಸ ಎಲ್ಲ ಮಾಡಿಲ್ಲ, ಹೋಗು. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಿನ್ಗೆ. ಎಷ್ಟೆಲ್ಲ ಹೇಳಿದೀನಿ ನಿನ್ಗೆ ಆ ಲೂಸ್ ಮಾದ ಸತ್ಯನನ್ ಜೊತೆ ಎಲ್ಲ ಸೇರ್ಬೇಡ ಅಂತ. ಪೂರ್ಣೆ, ಅಪ್ಪ ಲೂಸ್ ಮಾದ ಒಳ್ಳೆಯವನೇನೆ, ಆ ಇನ್ಸ್ಪೆಕ್ಟರ್ ಸರಿ ಇಲ್ಲ. ನೋಡ್ ಶಿವು, ಅವ್ರ ಜೊತೆ ಕೆಲಸ ಮಾಡ್ಬೇಡ ನೀನು. ಏಯ್, ಅಲ್ಲಿ ಕೆಲಸ ಮಾಡ್ಬೇಡ ಅಂದ್ರೆ ನಮ್ಮ ಅವ್ನ ಗೋರಿ ಕಟ್ಸಕ್ಕೆ, ನೀನು ಓದ್ಸಕ್ಕೆ ಕಾಸೇ ಅವನ್ ಕೊಡ್ತಾನೆ. ಒಳ್ಳೆಯವ್ರ ಹತ್ರ ನಾನ್ ಕೆಲ್ಸಕ್ಕೆ ಸೇರಿಸ್ತೀನಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ.
ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗೋವಾಗ ಏನೋ ಎತ್ಕೊಂಡು ಹೋಗ್ತೀವ? ಏನು ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಕೆಲಸ ಮುಗಿಸಿ ಸೀದಾ ಮನೆಗೆ ಬರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಇಲ್ಲ, ಕಾಡ್ಗೋಗಿ ಕರಡಿ ಹಿಡ್ಕೊಂಬಂದು ಕುಣಿಸ್ತೀನಿ ರೋಡು ತಕ 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 ಅಂತ. ನೀನು ಹೇಳೋದು ಸರಿಯಾಗೈತಲ್ಲಿ. ಏ ಶಿವು, ಅಲ್ಲೋಡು, ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ನೀನು ಅವ್ರ ಥರದೇ ಒಂದು ಬೈಕ್ ತಗೋ, ಒಳ್ಳೊಳ್ಳೆ ಬಟ್ಟೆ ಹಾಕೋ, ನಾವು ಚೆನ್ನಾಗಿರ್ಬೇಕು ಕಣೋ. ಅಮ್ಮಣ್ಣಿ, ಅವನ ಹತ್ರ ಇರೋದು ಯಾವುದು ಅವನದಲ್ಲ, ಎಲ್ಲ ಅವ್ರ ಅಪ್ಪ ಕೊಡ್ಸಿರ್ತಾನೆ. ಬೇಕಾದ್ರೆ ಹೋಗಿ ಕೇಳು, ಅವ್ನು ಹಾಕೊಂಡಿರೋ ಚಡ್ಡಿ ಕೂಡ ಅವ್ರ ಅಪ್ಪನೇ ಕೊಡ್ಸಿರೋದು. ನಾವಂಗಲ್ಲ, ಅಡಿಯಿಂದ ಮುಡಿವರೆಗೂ ನಮ್ಮ ಸಂಪಾದನೆಯಲ್ಲಿ ಬದುಕ್ತಾ ಇರೋರು. ಅದು ಯಾತ್ರದ್ದು ನೆಕ್ತಾ ಇದೆಯಲ್ಲ, ನೆಕ್ಬಿಟ್ಟು ಓದ್ ದಬ್ಬಾಕು. ಪೂರ್ಣಿ, ಏನ್ ಹೇಳೋ? ಬಾ ನೀನು. ಏನು? ಬಾರೆ ಕೆಳಗೆ ತಗೊಂಬಿಡ್ಕೋ. ಇದೇನಕ್ಕೋ ತಂದೆ? ಚೆನ್ನಾಗಿತ್ತು ತಂದೆ. ಏನಾದ್ರೂ ಹೇಳ್ಬೇಕಿತ್ತಾ? ಏನೂ ಇಲ್ಲಪ್ಪ. ನಿಜ ಹೇಳೋ, ಏನಾದ್ರೂ ಹೇಳ್ಬೇಕಿತ್ತಾ? ಅಯ್ಯೋ ನಮ್ಮವ್ವ ಏನೂ ಇಲ್ಲ. ಏಯ್ ಪೂರ್ಣೆ, ತಗೋ. ಏನು ಇದು? ನೋಡ್ ಸರಿಯಾಗಿ ಕಂಡ್ಬಿಟ್ಟು. ಏನು ಸೀರೆ ತಗೊಂಬಂದಿದ್ಯಾ? ನಾಳೆ ಹಬ್ಬ ಅಲ್ವಾ, ಉಟ್ಕೋ, ಚೆನ್ನಾಗಿರ್ತದೆ. ದುಡ್ಡೇಲಿಂದ ಬಂತು? ಬಟ್ಟೆಗೆ ಅಂತ ಅಡ್ವಾನ್ಸ್ ಕೊಟ್ಟವ್ರಲ್ಲ. ಏನು ತಗೊಳ್ಳಿಲ್ವಾ? ನಂಗೆ ಯಾಕೆ ಪೂರ್ಣಿ ಬಟ್ಟೆ? ಬೆಳಗ್ಗೆ ಹೋಗಿ ಬಟ್ಟೆ ಹಾಕೊಂಡ್ಬಿಟ್ರೆ ಸಾಯಂಕಾಲದವರೆಗೂ ಇದೇ ಹಾಕೊಳದೆಯಾ, ಕೆಲಸ ಮಾಡ್ತಾನೆ ಇರೋದೆಯಾ. ಪಾ ಗಬ್ಬೊಡಿತಾ ಇತ್ತು, ಅದಕ್ಕೆ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ಅದು ಸರಿ, ಪರೀಕ್ಷೆ ಏನಾಯ್ತು, ಪಾಸಾ ಫೇಲಾ? ಇನ್ 15 ದಿನಕ್ಕೆ ಹೇಳ್ತಾರಂತೆ. ಅವ್ರ ಮಕ ಮುಚ್ತು ಹೋಗು. ಹಗ್ಲು ರಾತ್ರಿ ನೀನು ಕಷ್ಟಪಟ್ಟು ಓದಿದಕ್ಕೂ ಅವತ್ತು ಹೇಳಕ್ಕೆ ದೊಡ್ಡರಾಗುವ ನನ್ನ ಮಕ್ಕಳಿಗೆ. ಅಯ್ಯೋ, ನನ್ ಸೋಪ್ ಎಲ್ಲ ಹಾಳು ಮಾಡ್ದೆ. ಹಿಂಗೆ ಉಚ್ಚ ತೊಳೆದ್ರೆ ಬೆಳ್ಳಗಾಗ್ಬಿಡ್ತೀಯ ನೀನು. ಹೌದೌದು, ನಿನ್ ಮಾತು ನಿಜಾನೇ. ಹಂಗೆಲ್ಲ ಸೋಪ್ ಹಾಕೊಂಡು ಬೆಳ್ಳಿಗಾಗಂಗಿದ್ದಿದ್ರೆ ನನ್ನಂತ ಕರೀರಲ್ಲ, ಬೆಳ್ಳಿಗಾಗೋಗ್ಬಿಟ್ಟಿರೋರು. ನಮ್ಮಪ್ಪ ಬೆಳ್ಳಿಗಿದ್ನಂತೆ, ನಮ್ಮವ್ವ ನನ್ನಂಗೆ ಕರ್ರಗಿದ್ಲು. ಹೌದು, ನಿಮ್ಮಪ್ಪ ಹೇಗ್ ಸತ್ರು? ನಮ್ಮಪ್ಪನ ನಾಯಿ ಕಚ್ಬಿಟ್ಟು. ಒಬ್ಬೊಬ್ಬರೇ ಎಲ್ಲಾರು ಕೊಡು ಪಾಪ. ಇರೋ. ಬನ್ನಿ ಬನ್ನಿ, ನೆಕ್ಸ್ಟ್ ತಗೊಂಡೋಗ, ಅಜ್ಜಿ ಕೊಡ, ತಗೊಳಗ, ನೀನ್ ಬಾರ ಮುಂದೆ. ಕೊಟ್ಟೆ ಕೊಟ್ಟೆ. ತಗೋ. ಏಯ್ ಏನಾಯ್ತು ನಿನ್ಗೆ? ಬಾ ಹೋಗೋಣ. ಏಯ್ ಅಳ್ತಾ ಇದ್ಯಾ? ಯಾರನ್ನ ಏನಾದ್ರು ಅಂದ್ರ? ಇಷ್ಟು ವರ್ಷ ಈ ಕೈಯಲ್ಲಿ ಯಾರಾದ್ರೂ ಕೊಟ್ಟಿದ್ದನ್ನ ಇಸ್ಕೊಂಡಿದ್ದೀನಿ ವಿನಃ ನಾನು ಯಾರಿಗೂ ಏನು ಕೊಟ್ಟಿಲ್ಲ. ಕೊಡೋದ್ರಲ್ಲಿ ಎಷ್ಟು ಸುಖ ಇರುತ್ತೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಶಿವು, ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯ ತಾನೆ? ನಮ್ಮವ್ವ ಸತ್ತೋದ್ಮೇಲೆ ನಂಗಿನ್ಯಾರೇ ಗತಿ? ಅಪ್ಪ ಶ್ರೀರಾಮಚಂದ್ರ ಕಾಪಾಡಪ್ಪ. ವೆಂಕಟ ಸ್ವಾಮಿ ಪಾದಾಲ್ ಗೋವಿಂದ ಗೋವಿಂದ. ಏಸ್ಕೊಳಿ ಸ್ವಾಮಿ. ಆಹಾ, ಸ್ವಾಮಿಗಳು ಒಟ್ಟು ತುಂಬ ಕುಡ್ಕೊಂಡು ರಾಮನ ಪಾದ ಸೇರ್ಕೊಂಡ್ಬಿಡ್ಬೇಕು. ಏಯ್ ಲೂಸ್ ಮದ, ಹಾಲ್ ತರ ಐತೆ ಅಂತ ಒಟ್ಟು ತುಂಬ ಕುಡ್ಕೊಂಡ್ಬಿಟ್ಟಿಯಾ? ಆಮೇಲೆ ಯಾವ್ದಾರ ಮೋರಿಗೆ ಬಿದ್ದು ಮಕ್ಕಳ ಮಾಡ್ಕೊಂಡು ಹಾಲು ತುಪ್ಪ ಉಯ್ದು ಬಿಡ್ತಾರೆ. 4-5 ಗ್ಲಾಸ್ ಕುಡಿದ್ರೆ ಏನಾಯ್ತದ ಗುರು? ರಾಮ ಅಂತ ಶಿವನ್ ಪದ ಸೇರ್ಕೊಂಡ್ಬಿಡ್ತಾರ. ಏ ಲೂಸಾ, ಏನ್ ಹಂಗ್ ಕುಡಿತೀಯ? ಇದ್ದೇನೋ ಕಿತ್ತಾಕ್ಬೇಕು. ನೋಡೋ ಇಲ್ಲಿಲ್ಲ, ಏನ್ಲ ಇದು? ಪೂರ್ಣಿಮಾ. ಅಯ್ಯ, ಯಾಕಲ್ಲ ಹಿಂಗ್ ಬರ್ಕೊಂಡಿದ್ದೆ? ಅಲ್ಲೇನ್ ನೋಡ್ಚಾ, ಇಲ್ಲಿ ನೋಡಲು. ಅಯ್ಯೋ, ನಿನ್ನ ಎಗರ್ ಬಿದ್ದಾಗ ನಿಂಗೇನ ಬಂದಿದ್ದು ಹೊತ್ತು. ಅಲ್ಲೋಡ ಕಾಳು ಹೆಂಗಿಚ್ಕೊಂಡ್ಬಿಟ್ಟು ಮೈಯಲ್ಲ. ಏಯ್, ಲವ್ ಮಾಡ್ತಾ ಇದ್ದೀನಿ ಪೂರ್ಣಿಮಾನ. ಬ್ಲೇಡ್ ಅಲ್ಲಿ ಕುಯ್ಕೊಂಡಿದ್ದೀನಿ. ಬಿಟ್ಬಿಡ ಬಿಟ್ಬಿಡ ಬಿಡ ಶಿವ, ಬಿಡ. ಏನ ಮಗನಿಗೆ ಗುರೈಸ್ತ? ಅಯ್ಯೋ, ನಿಂಗೆ ಗೊತ್ತಿಲ್ಲ ಪೂರ್ಣಿ, ಎಂತ ಮಾತಂದ ಗೊತ್ತಾ ನಿಂಗ ಅವನು?
ಏಯ್ ಬೆಳಿಗ್ಗೆ ಎದ್ದು ಯಾವ ಕಡೆ ಹೋಯ್ತಾ ಇದೆಯಾ? ನಾನು ಬರ್ತೀನಿ ತಡಿ. ಯಾವ ಥರದ ರಾಮರಸ ಕುಡಿದ್ಬಿಟ್ಟು ಬೇಡ ನನ್ನ ಕತೆ. ಯವ್ವ ಮೈ ಕೈಯೆಲ್ಲ ನೋಯ್ತದೆ, ಕಣ್ಬೇರೆ ಎಳಿತದೆ. ಎಲ್ಲಿ ಬಡ್ಕದ್ನಪ್ಪ ಪೂರ್ಣಿ. ನಿನ್ನೆ ಕೊಡೋಣ ಅನ್ಕೊಂಡಿದ್ದೆ, ತಗೋ. ಇನ್ನ 10 ದಿವಸ ಕೆಲಸ ಮಾಡಿದ್ರೆ ಇನ್ನ 500 ರೂಪಾಯಿ ಕೊಡ್ತಾರಂತೆ. ನಂಗೆ ಬೇಡ, ನೀನೇ ಇಟ್ಕೋ, ನಿಂಗೆ ಬೇಕಾಗತ್ತೆ. ಏಯ್ ಇದೇನೆ ಎಲ್ಲ ಬ್ಯಾಗಲ್ಲಿ ಎತ್ಕೊಂಡೆಲ್ಲ ಹೊಂಟಿದ್ಯಾ? ನಾನು ನಿನ್ ಜೊತೆ ಇರಲ್ಲ, ನನ್ನ ಫ್ರೆಂಡ್ ದೀಪಾ ಜೊತೆ ಇರ್ತೀನಿ. ಯಪ್ಪ ನೋಡ್, ಕೋಪ ಇದ್ರೆ ಡೇಟ್ ಹೊಡೆದ್ಬಿಡು. ಬಿಟ್ಟೋಗೋ ಮಾತ್ರ ಆಡ್ಬೇಡ. ನಿನ್ ಜೊತೆ ಹಿಂಸೆ ಪಡೋದಕ್ಕಿಂತ ನಾನು ಅವಳ ಜೊತೆನೇ ಇರ್ತೀನಿ. ನಾನೇನ್ ತಪ್ಪು ಮಾಡಿದೆ ಅಂತ ಹೇಳು? ಏನ್ ಹಿಂಸೆ ಆಗ್ತದೆ ನಿನ್ಗೀಗ? ನೀನ್ ನೆನ್ನೆ ರೌಡಿಗಳ ಜೊತೆ ಹೆಂಗ್ ಆಡ್ದೆ ಗೊತ್ತಾ? ಎಷ್ಟು ಜನ ಹೊಡೆದಿದ್ದೆ ನೀನು. ಏಯ್ ಅವ್ನು ನಿನ್ಗೆ ಎಂತ ಮಾತಂದ ಗೊತ್ತಾ? ಏನಂದ? ಸುಮ್ಮನೆ ಇರೋ, ನನ್ನ ಬಂದಿದ್ದ ಕೋಪದಲ್ಲಿ ಅವ್ನಲ್ಲೇ ಕತ್ತರಿಸಾಕ್ಬಿಡ್ಬೇಕಾಗಿತ್ತು. ಸುಮ್ಮನೆ ಬಿಟ್ಟಿದ್ದೀನಿ. ಇದನ್ನೇ ನಾನು ಹಿಂಸೆ ಅಂದಿದ್ದು. ನಾನು ಕೇಳಿದ ಪ್ರಶ್ನೆಗೆ ಯಾವತ್ತಾದ್ರೂ ಉತ್ತರ ಕೊಟ್ಟಿದ್ದೆ ನೀನು? ನಾನು ನಿನ್ ಜೊತೆ ಇರಲ್ಲ, ಬಿಡು. ಏಯ್ ಪೂರ್ಣಿ, ನನ್ನನ್ನೇ ಬಿಟ್ಟೋಯ್ತಿಯಾ? ಬೇಡ ಕಣೆ. ಏನಕ್ಕೂ ಇಲ್ಲಿ ನಾನು ನಿನ್ ಜೊತೆ. ನನ್ಗೂ ನಿಂಗೂ ಏನ್ ಸಂಬಂಧ? ನೋಡೋ, ಉಗಿಯಂಗಿದ್ರೆ ಉಗಿದ್ಬಿಡು, ಉಗಿಸ್ಕೋತೀನಿ. ಈ ಅರ್ಥ ಗೊತ್ತಿಲ್ದಿರೋ ಪ್ರಶ್ನೆಗೆಲ್ಲ ಉತ್ತರ ಕೇಳ್ಬೇಡ, ನಂಗೆ ಹೇಳಕ್ ಬರಕಿಲ್ಲ. ಬಿಡು. ನೋಡೋ, ನೀನಂದ್ರೆ ನನಗಿಷ್ಟ, ನೀನ್ ನನ್ನ ಜೊತೆಲಿ ಇರ್ಬೇಕಷ್ಟೇ. ಹೋಗ್ಬೇಡ ಪೂರ್ಣಿ. ಬಿಡು, ನಾನು ಹೋಗ್ತೀನಿ. ಪೂರ್ಣಿ ನನ್ನ ಮಾತು ಕೇಳು. ನೋಡು, ದೇವರಣೆಗೂ ನೀನು ಹೇಳ್ದಂಗೆ ಕೇಳ್ತೀನಿ. ನನ್ನ ಮಾತು ಕೇಳು. ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ. ನೋಡು, ಅವ್ರ ಜೊತೆ ನಾನು ಸೇರಲ್ಲ ಪೂರ್ಣಿ. ಆಣೆ ಮಾಡಿಲ್ಲ, ನಾಪಸ್ಕೋ. ನೀನ್ ಜೀವನದಲ್ಲಿ ಉದ್ದಾರ ಆಗಲ್ಲ. ಹೋಗೋ, ಸಾಯಿ ಹೋಗೋ. ನಾನು ನಿನ್ ಜೊತೆ ಇರಲ್ಲ. ನಿನ್ ಬಿಟ್ಟು ನನಗೆ ಇನ್ಯಾರೇ ಗತಿ? ನಾನು ಬಿಟ್ಟು ಹೋಗ್ಬೇಡ. ನನ್ನ ನಂಬು. ನಾನು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ ಪೂರ್ಣಿ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಪೂರ್ಣಿ. ಏಯ್ ಪೂರ್ಣಿ, ಏಯ್ ಜೊತೆಲಿರೋ ಹುಡುಗರಿಗೆ ಬಡಿಕೇನಾ? ಸೈಲೆಂಟ್ ಆಗಿರು ಅಂದ್ರೆ ಏಯ್ ನಮ್ದೇ 1000 ಪ್ರಾಬ್ಲಮ್ ಅಂದ್ರೆ ಈ ನನ್ನ ಮಕ್ಳದೊಂದು ತಲೆನೋವು. ಏ ಲೂಸೋ, ಬಾ 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 ಬಾ. ನೀನು ಲವ್ ಮಾಡ್ತೀಯಾ? ಅವ್ನು ನನ್ನ ಮಗನೂ ಲವ್ ಮಾಡ್ತಾನಾ? ಅದು ನೋಡಿದ್ರೆ ಇಟ್ಟೆ ಆಫ್ಟರ್ ಆಲ್ 10 ಬಿಯರ್ ಸೈಜಲ್ಲಿದೆ. ಅದಕ್ಕೆ ಇಬ್ಬಿಬ್ರು ಮಜ್ನುಗಳ. ಏಯ್ ಗುರಾಯಿಸ್ಬೇಡ, ಗುರಾಯಿಸ್ಬೇಡ. ನಮ್ಮ ಲೂಸ್ ಮದ ಲವ್ ಮಾಡಿದ್ರೆ ನಿನ್ಗೆ ಯಾಕೆ ಉರಿ? ನೀನು ಇಷ್ಟು ದಿವಸ ಮೇಂಟೈನ್ ಮಾಡಿದ್ದು ಸಾಕಾಗ್ಲಿಲ್ವಾ? ಏನು ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ಬೇಕು ಅನ್ನೋ ಇದಾ? ಯೋ ಬಿಡೋ ಬಿಡು, ನಮ್ಮಳಿಗೂ ಒಂದು ಸ್ವಲ್ಪ ರುಚಿ ನೋಡ್ಲಿ ಬಿಡು. ಹಲೋ, ಯಾರು? ಹಾಂ ಹೇಳು. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಆಪರೇಷನ್ ಮಾಡಲೇಬೇಕು. 24 ಗಂಟೆವರೆಗೂ ಏನೇ ಹೇಳೋಕ್ಕಾಗಲ್ಲ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀವಿ, ಮಿಕ್ಕಿ ದೇವ್ರು ನೋಡ್ಕೊತಾನೆ. ಈ ಹಳೆ ಡೈಲಾಗ್ ಎಲ್ಲ ಬೇಡ ರೀ. ಏಯ್ ಕೊಡೋ ಇಲ್ಲಿ, ಇಟ್ಕೊಳ್ರಿ ಇದನ್ನ, ಇಟ್ಕೊಳ್ರಿ ಗ್ರಿಪ್ಪಾಗಿ. ನಾನು ಲಾಂಗ್ ಹಿಡಿಯೋದ್ಬಿಟ್ಟು 3 ವರ್ಷ ಆಯ್ತು. ಏನನ್ಸುತ್ತೆ? ಕತ್ತರಿಸ್ಬೇಕು, ಬಿಸಿ ರಕ್ತ ನೋಡ್ಬೇಕು ಅಂತ ಅನ್ಸಲ್ವಾ? ಇದನ್ನ ಹಿಡ್ಕೊಂಡ್ರೆ ಒಳಗಿರೋ ಮೃಗ ಎದ್ದು ಬರುತ್ತ್ರಿ. ಅದೇ ನೀವು ನೇತಾಕೊಂಡ್ರೆ ಇದು ಎದೆ ಬಡ್ತಾ ಕೇಳಿಸುತ್ರಿ. ಸಾವಿನ ಪಿಸ್ ಮಾತು ಕೇಳಿಸುತ್ತೆ. ಆದ್ರೆ ನೀವೇನ್ ಮಾಡ್ತೀರಾ? ದುಡ್ಡು ತಗೊಂಡು ಬದುಕಿಸ್ಬಿಡ್ತೀರಾ. ಏಯ್ ಕೊಡ ಇಲ್ಲಿ. ಇವತ್ತಿಗೆ ಸರಿಯಾಗಿ 1 ತಿಂಗಳಿಗೆ ನನ್ನ ತಮ್ಮನ ಮದುವೆ ಇತ್ತು. ನನಗೆ ಹೆಂಡತಿ ಮಕ್ಳು ಯಾರೂ ಇಲ್ಲ, ಎಲ್ಲ ಹೊಂಟೋದ್ರು. ಇದೋನೊಬ್ಬ, ಇವನ್ಗೂ ಹಿಂಗೆ ಆಯ್ತಲ್ಲಪ್ಪ ಅಂತ ಟೆನ್ಷನ್ನು. ಕೊಡ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ ಅಂಡ್ ಫ್ಯಾಮಿಲಿ. ನೋಡ್ರಿ, ನೀವು ನನ್ನ ತಮ್ಮನ ಬದುಕಿಸಿದ್ರೆ ನೀವು ಅವ್ನ ಮದುವೆಗೆ ಬರ್ತೀರಾ, ಇಲ್ಲ ಅಂದ್ರೆ ನಾನು ನಿಮ್ಮ ತಿಥಿಗೆ ಬರ್ತೀನಿ. ಗೊತ್ತಾಯ್ತಾ? ಈ ರಘುಪತಿ ಒಳ್ಳೇನು ಅಂತ ಪೇಪರ್ನವ್ರು ಬರ್ದಿರೋದು. ಆದರೆ ನನ್ನ ಜೊತೆ ಇರೋನೆಲ್ಲ ಅಲ್ಲ. ನೀವೆಲ್ಲ ಏನೋ ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ.
ಒಟ್ನಲ್ಲಿ ಇವತ್ತು ಸಾಯಂಕಾಲದೊಳಗಡೆ ಅವ್ನ ತಲೆನೋ ಬಾಡಿನೋ ನನ್ನ ಮುಂದೆ ಇರ್ಬೇಕಷ್ಟೇ. ಎಲ್ಲ ಎಲ್ಲ ನನ್ನ ಮಗ ಅಣ್ಣ ಓನರ್. ಮುಖ್ಯ ಎಲ್ಲ ಸುಲಿಗ ಗೊತ್ತಿಲ್ಲಪ್ಪ, ಎಲ್ಲೋದು ಗೊತ್ತಿಲ್ಲ. ಎಲ್ಲಿ ಹೊಡೆದು? ಇಲ್ಲಿ ಹೊಡೆದೆ ಅಣ್ಣ, ತುಬುಕಂತ ಬಿದ್ದೋಗ್ಬಿಟ್ಟ. ನಮ್ಮ ತಾಯಿ ಸತ್ವಾಗ ಅವ್ನು ಸಾಯಂಗ್ ಹೊಡಿಲಿಲ್ಲ ಅಣ್ಣ. ನಿನಗೆ ಬಂತು ಟೈಮು. ಮೂಟೆ ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಂಬಿ ಮೇಲಿನ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನು ಹೊಡೆದಿರೋದು ಯಾರಿಗೆ ಗೊತ್ತೇನೋ? ಪ್ರವಿ, ರಘುಪತಿ ತಮ್ಮ. ಅಣ್ಣ ಅವನು ಯಾವನಾದ್ರೆ ನನಗೇನಣ್ಣ ಆಗಬೇಕು? ನೀನು ಪೂರ್ಣಿನ ಮಡಿಕೊಂಡಿದ್ಯಾ ಅಂದ, ಅದಕ್ಕೆ ಹೊಡೆದೆ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದಿದ್ರೆ ಅಡ್ಡಡ್ಡ ಉದ್ದುದ್ದ ಅಲ್ಲೇ ಹಾಕ್ಬಿಡ್ತಾ ಇದ್ದೆ. ಏಯ್ ಎಲ್ಲಿಗೆ ಹೋಗ್ತೀಯೋ? ಕೆಲ್ಸಕ್ಕೆ. ಬೇಡ ಮಗ, ನಾಯಿ ಥರ ಸತ್ತೋಗ್ತೀಯ. ಅಣ್ಣ ಇಲ್ಲಿ ಬರ್ದಿದ್ರೆ ಯಾರು ತಪ್ಸಕ್ಕಾಗಕ್ಕಿಲ್ಲ, ಎಲ್ಲ ಒಂದ್ ದಿವಸ ಹೋಗೋದೆಯ. ಅಣ್ಣ ನನಗೆ ಹಿಂದಿಲ್ಲ ಮುಂದಿಲ್ಲ, ನಾನು ಸತ್ತರೆ ಯಾರೂ ಆಳಲ್ಲ. ಅದೇನಾಗುತ್ತೋ ಆಗಲಿ ಬಿಡೋಣ, ನಾನು ನೋಡ್ತೀನಿ. ಎಲ್ಲ ಎಲ್ಲ ಸುಲಿಗ ಗೊತ್ತಿಲ್ಲ ಗುರು, ನಮ್ಮ ತಾಯಣ್ಣ ಬಂದೇ ಇಲ್ಲ ಅವನು. ಬಂದ್ರೇಳು ಈ ಪೆಟ್ರೋಲ್ ಅವನ್ನ ಅಡ್ಡಡ್ಡ ಕುಯ್ದಾಕ್ಬಿಡ್ತೇನೆ ಅಂತ. ನನ್ನ ಮಗನೇ ಶಿವ ಬೇಗ ಎಸ್ಕೇಪ್ ಆಗ್ಬಿಡು. ಯಾಕೋ? ಪೆಟ್ರೋಲ್ ಹುಡುಗರು ಹಾಕೊಂಡು ಹುಡ್ಕಾಡ್ತಾವ ಅನ್ಕೊಂಡಿದ್ದೀನ. ವಿಷ್ಣು, ಜೀವಕ್ಕೆ ಎದ್ರುಕೊಂಡು ಬದುಕೋ ಗಟಾಲ್ ಹಾಕೋಣ ಇದು. ನಿಂತ್ಕೊಂಡ್ರೆ ನಾನು ಇಲ್ಲ ಅವನು, ನನ್ನ ಮಕ್ಕಳು ನನ್ನೇ ಹುಡುಕ್ತಾವ್ರಾ? ಲವ್ಕತನ ಕಿತ್ತೋಗಿರೋ ನೀನ್ ಲವ್ ಸ್ಟೋರಿಲಿ ನನ್ನ ಮಗನ ನನ್ನ ತಮ್ಮಗ್ ಬಿಡ್ಕೊಂಡೆ ಇಂಥ ಚೈಲ್ಡ್ಹುಡ್ ಚಪ್ಪರ್ಗಳು ಸವಾಸ ಎಲ್ಲ ಮಾಡ್ಬೇಡ ಅಂತ ನೀನ್ ಸವಾಸ ಮಾಡಿ ಒದತ್ತಿಂದ ಹಾಸ್ಪಿಟಲ್ ಮಲ್ಕೊಂಡವನೆ ಇರೋ ಹುಟ್ಟು ನೋಡು. ನಾನು ಬದ್ದಿವಾಗ ಅವ್ನ ಪಕ್ಕದಲ್ಲೇ ಮಲಗಿಸ್ತೀನಿ ನಿನ್ನ. ಜಾಟ್ ಸದ್ದ ಅಂದ್ರೆ ನನ್ನ ತಮ್ಮನ ಸವಾಸ ಮಾಡ್ತೀಯಾ ಇನ್ನೊಂದ್ಸತಿ. ನನ್ನ ಮಗನೇ ಜೋರ ಗಾಳಿ ಬೀಸಿದ್ರೆ ನಿಂತ್ಕೊಳ್ಳೋ ತಾಕತ್ತಿಲ್ಲ ನಿನ್ಗೆ. ಯಾವ್ದೋ ಕಿತ್ತೋಗಿರೋ ಶೇವಿಂಗ್ ಬ್ಲೇಡ್ ಇಟ್ಕೊಂಡು ರೌಡಿಸಮ್ ಮಾಡ್ತೀಯಾ? ನನ್ನ ಮಗನೇ ಹೋಗೋ, ಓಡ್ತಾರೆ ಇಲ್ಲಿಂದ. ನನ್ನ ಕಣ್ಣು ಕಾಣಿಸ್ಬೇಡ, ಓಡ್ತಾರೆ ಇಲ್ಲಿಂದ. ಏನ್ ಹೆಂಗ್ ಗುರಾಷ್ಟ ಇದ್ಯಾ? ಎತ್ತಾಕೊಂಡೋಗೋಣ ಬಾರ. ಏಯ್ ಸಿಕ್ಕಿದ್ದೀನಿ ಅವನು. ಏನ್ ಗೊಂಬೆ ಆಟ ನೋಡ್ತಾ ಇದ್ದೀರಾ? ಬಸ್ ಮನೆ ಹತ್ರ ಇಬ್ಬರು ಹಾಕಿದೀವಿ, ಇವತ್ತು ಹಿಡ್ದೇ ಹಿಡಿತೀವಣ್ಣ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಅಲ್ಲ ಕಣ, ಅಜುಟ್ಟು ನನ್ನ ಮಗನ ಹುಡ್ಕೋದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಲ್ಲ. ನಾನು ಫೀಲ್ಡಲ್ಲಿ ಇದ್ದಾಗ ಎಂತೆಂಥ ರೌಡಿಗಳನ್ನ ಒಬ್ಬೊಬ್ಬನೇ ನುಗ್ಗಿ ಹೊಡಿತಾ ಇದೆ ಗೊತ್ತೇನಾ? ಇರೋನೊಬ್ಬ ಅವನು ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಆಗಲ್ಲ ನನ್ನ ಮಕ್ಳ, ನಿಮ್ಮ ಕೈಲಾಗಲ್ಲ. ಹೋಗ್ತಾರ್ರಿ, ಅವನು ಬೀಳೋ ಏಟು ನಿಮಗೆ ಬೀಳ್ತೈತೆ. ನನ್ನ ಕಣ್ ಮುಂದೆ ಇರಬೇಡಿ, ಹೋಗ್ತಾರ್ರಿ ನನ್ನ ಮಕ್ಳ. ಈ ನನ್ನ ಮಕ್ಕಳು ನಂಬ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ. ನಮ್ಮ ಕೆಲಸನ ನಾವೇ ಮಾಡ್ಕೊ. ನೋಡ್ರ ಇಲ್ಲಿ ಊರೆಲ್ಲ ಹುಡುಕ್ತಾ ಇದ್ರಲ್ಲ ಪಂಟ್ರು, ನನ್ನ ಬೆಡ್ರೂಮಲ್ಲೇ ಕೂತವನಲ್ಲ. ಏನು ಕದಾರ ನನ್ನ ಮಗ ನಿನಗೆ? ಲೈ ಏನು ಮೀಟ್ರ ನಿನಗೆ? ಅಣ್ಣ ಕತ್ತರಿಸೋದಾದ್ರೆ ಇಲ್ಲೇ ಕತ್ತರಿಸೋಣ. ನಾನು ಬೀದಿನ ಈ ಥರ ಅಲ್ಲಿ ಇಲ್ಲಿ ಬಿದ್ದು ಸಾಯಕ್ಕೆ ಇಷ್ಟಪಡಲ್ಲ. ನಂದೇನು ತಪ್ಪಿಲ್ಲ ಅಣ್ಣ. ನಿಮ್ಮ ತಮ್ಮ ಇದ್ದಾನಲ್ಲ, ನಿಮ್ಮ ತಮ್ಮಂದೇ ತಪ್ಪಣ್ಣ. ನನ್ನ ಹುಡುಗಿ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದು ನಿಮ್ಮ ತಮ್ಮ ಅಣ್ಣ, ಅದಕ್ಕೆ ನಾನು ಹೊಡೆದೆ. ಹೊಸದೇನಾದ್ರೂ ಹೇಳಲೇ, ಎಲ್ಲ ಹಳೆ ಕತೆನೆ. ನಮ್ಮ ಫೀಲ್ಡಲ್ಲಿ ಹುಡುಗಿರಿಂದ ಬಿದ್ದವರೆಲ್ಲ ಮುಂಡ ಮುಚ್ಕೊಂಡು ಹೋಗವ್ರೆ. ನಾನು ಫೀಲ್ಡಿಗೆ ಬಂದಾಗ ನಿನ್ನಷ್ಟೇ ಕದರಾಗಿದ್ದೆ, ಆದರೆ ನಾನು ಯಾವ ಹುಡುಗಿ ಸರಿಗೂ ಹಿಡ್ಕೊಂಡು ಹೋಗಿರ್ಲಿಲ್ಲ. ನೋಡೋ, ನನ್ನ ತಮ್ಮ ಇನ್ನೂ ಬದುಕವನೇ ಮಗನೇ, ಅದಕ್ಕೆ ನೀನು ಇನ್ನೂ ಉಚ್ಚಾಡ್ತಾ ಇದೆಯಾ. ನನ್ನ ತಮ್ಮ ಎಲ್ಲಿವರೆಗೂ ಬದುಕಿರ್ತಾನೋ ಅಲ್ಲಿವರೆಗೂ ನೀನು ಬದುಕಿರ್ತೀಯ. ಹೋಗ, ಏನು ಮಾಡಲ್ಲ, ಹೋಗ. ನಿನಗೆ ಏನು ಮೀಟ್ರು ನನ್ನ ಮಗನಿಗೆ? ಒಂದ್ಸಲ ಸಾವು ಎದಳ ಅಂತ ಗೊತ್ತಾದ್ಮೇಲೆ ಈ ನನ್ನ ಮಗನ ಹೊಡೆದು ಅಷ್ಟೇ.